ಈ ಒಂದು ಬ್ಯೂಟಿಫುಲ್ ಸ್ಯಾರಿನ ನಾನು ಯೂನಿಕ್ ವಸ್ತ್ರಂ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಬೈ ಮಾಡಿದ್ದು. ಸೀರಿಯಸ್ಲಿ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿದೆ. ಮಟೀರಿಯಲ್ ಅಂತೂ ತುಂಬಾನೇ ಇಷ್ಟ ಆಯ್ತು. ನನಗಂತೂ ತುಂಬಾನೇ ಬ್ರೈಟ್ ಆಗಿ ಕಾಣಿಸ್ತಾ ಇತ್ತು ಅಂತಾನೆ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆಯ್ತು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣನೇ ಚಿಯಾ ಸೀಡ್ಸ್ನ ಹಿಂದಿನ ದಿನನೇ ನೆನೆಸಿಟ್ಕೊಂಡಿರೋ ಚಿಯಾ ಸೀಡ್ಸ್ಗೆ ಲೆಮನ್ನ ಹಿಂಡ್ಕೊತೀನಿ. ಸೊ ಇದಂತೂ ತುಂಬಾ ಒಳ್ಳೆಯದು. ನಮಗೆ ಏನೇ ಒಂದು ಡೇಗೆ ಎಷ್ಟು ಪ್ರೋಟೀನ್ ಬೇಕೋ ಅಷ್ಟು ನಮಗೆ ಸಿಕ್ಬಿಡುತ್ತೆ 2 ಸ್ಪೂನ್ ಆಫ್ ಚಿಯಾ ಸೀಡ್ಸಲ್ಲಿ. ಇದನ್ನು ಯಾವತ್ತೂ ನಾನು ಮಿಸ್ ಮಾಡಲ್ಲ ತಗೊಳ್ಳೋದನ್ನು. ಈವನ್ ನಾನು ಇವಾಗ 5 ಮಂತ್ಸ್ ಕಂಪ್ಲೀಟ್ ಆಗಿ 6 ಮಂತ್ಸ್ ರನ್ನಿಂಗ್ ಇದೆ. ಸೊ ಇದು ಒಮೆಗಾ 3 ಫ್ಯಾಟಿ ಆಸಿಡ್ ತುಂಬಾ ರಿಚ್ ಆಗಿರುತ್ತೆ. ಸೊ ಡೈಲಿ ನಾವು ಫಿಶ್ನ ಕನ್ಸ್ಯೂಮ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದರಿಂದ ಆಲ್ಟರ್ನೇಟಿವ್ ಆಗಿ ಈ ಥರ ಒಂದು ಚಿಯಾ ಸೀಡ್ಸ್ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾನೇ ಚೆನ್ನಾಗಾಗುತ್ತೆ. ಸೊ ನಾನು ಡಾಕ್ಟರ್ ಹತ್ರ ಸಜೆಷನ್ ತಗೊಂಡು ಚಿಯಾ ಸೀಡ್ಸ್ನ ಕುಡಿತಾ ಇರೋದು. ಸೊ ಏನೋ ಒಂದು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಫ್ರೀಸರಲ್ಲಿ ಈ ಒಂದು ಕ್ಯೂಬ್ಸ್ನ ಮಾಡಿಟ್ಕೊಂಡಿದ್ದೀನಿ. ಏನೆಲ್ಲ ಹಾಕೊಂಡಿದ್ದೀನಿ ಅಂದರೆ ಬೀಟ್ರೂಟ್, ಕ್ಯಾರೆಟ್, ಶುಂಠಿನ ನಾನು ಬ್ಲೆಂಡ್ ಮಾಡಿಕೊಂಡು ಜಸ್ಟ್ ಇದನ್ನು ಕ್ಯೂಬ್ಸ್ ಆಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ಅಂತ. ಸೊ ಇದು ಅಷ್ಟೇ, ಪ್ರೆಗ್ನೆನ್ಸಿ ಟೈಮಲ್ಲಿ ಕುಡಿಯೋದ್ರಿಂದ ಮಗು ತುಂಬಾ ಬ್ರೈಟಾಗಿ ಶಾರ್ಪಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಎವ್ರಿ ಮಾರ್ನಿಂಗ್ ಒಂದು 4 ಕ್ಯೂಬ್ಸ್ನ ಹಾಕ್ಕೊಂಡು ಬಿಸಿನೀರು ಜೊತೆಗೆ ಕುಡಿದ್ಬಿಡ್ತೀನಿ. ಸೊ ಇದು ನನ್ನ ರೊಟೀನ್ ಅಂತಲೇ ಹೇಳ್ಬೋದು. ಹೆಲ್ದಿ ಡಯಟ್ನ ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಸೊ ಅಟ್ ಪ್ರೆಸೆಂಟ್ 6 ಮಂತ್ಸ್ ಅಲ್ಲ. ಸೊ ಆದ್ದರಿಂದ ಇವತ್ತಿನ ನನ್ನ ದಿನಚರಿಯಲ್ಲಿ ಏನೆಲ್ಲ ಇರುತ್ತೆ ಎಲ್ಲ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅಮ್ಮ ಮಾರ್ನಿಂಗ್ ಪೂರಿ ಮಾಡ್ತಾ ಇದ್ದಾರೆ. ಪೂರಿ ಚಟ್ನಿ ಮಾಡಿದ್ರು ಟಿಫನ್ಗೆ ಅಂತ ಹೇಳಿ. ಸೊ ಈ ಟೈಮಲ್ಲಿ ನನಗೆ ಆಯಿಲ್ ಫುಡ್ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಓಕೆ, ತಿಂದೆ. ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಪೂರಿ ಅಂದರೆ. ಸೊ ಅವನು ಚಪಾತಿ ಎಲ್ಲ ನಾನು ಒತ್ತೀನಿ, ಪೂರಿ ಮಾಡ್ತೀನಿ ಅಂತ ಎಲ್ಲ ಹೇಳಿ ಹಿಟ್ಟೆಲ್ಲ ತೊಗೊಂಡು ಆಟ ಆಡ್ಕೊತಾ ಇದ್ದ. ಸೊ ಅವನಂತೂ ಫುಲ್ ಫನ್ ಮಾಡ್ತಾ ಇದ್ದ. ಈ ಟೈಮಲ್ಲಿ ಕ್ಯಾರಿಂಗ್ ಆಗಿಬಿಟ್ಟು ಈ ಮಗುನು ಮೇಂಟೈನ್ ಮಾಡೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಸೊ ಏಕೆಂದರೆ ಇವನು ಕೂಡ ತುಂಬಾ ಚಿಕ್ಕವನಾಗಿರೋದ್ರಿಂದ ಅವನನ್ನು ಮೇಂಟೈನ್ ಮಾಡಿಕೊಂಡು ಅವನಿಗೆ ತಿನ್ನಿಸೋದು ಎಲ್ಲ ತುಂಬಾ ಪ್ರೆಷರ್ ಆಗಿಬಿಟ್ಟಿದೆ ನನಗೆ. ಬಟ್ ಅಮ್ಮನ ಮನೆಗೆ ಬಂದುಬಿಟ್ರೆ ಸ್ವಲ್ಪ ಓಕೆ ಅಂತ ಅನಿಸುತ್ತೆ. ಅವ್ನು ಪಾಡಾಗಿ ಅವ್ನು ಇರ್ತಾನೆ, ಆಟ ಆಡಿಕೊಂಡು ಏನೂ ತೊಂದರೆ ಮಾಡಲ್ಲ. ಬಟ್ ಆದರೆ ಎಲ್ಲ ಬೇಕು ಅಂತ ಕೇಳ್ತಾ ಇರ್ತಾನೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದರಲ್ಲೂ ಮಕ್ಕಳನ್ನ ಮೇಂಟೈನ್ ಮಾಡೋದನ್ನೇ ತುಂಬ ದೊಡ್ಡ ಬಿಗ್ಗೆಸ್ಟ್ ಟಾಸ್ಕ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟಿಫನ್ ಎಲ್ಲ ಆಯಿತು. ನೆಕ್ಸ್ಟ್ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಮಾಡಿಟ್ಕೊಂಡಿದ್ದೀನಿ. ಸೊ ಇದು ನೋಡಿ, ಇದು ಒಂದೆಲ್ಗ ಮತ್ತು ಮೊಳಕೆ ಕಟ್ಟಿದ್ದ ಮೆಂತ್ಯ ಇದು. ಸೊ ತುಂಬಾ ಒಳ್ಳೆಯದು. ಇದನ್ನು ಕೂಡ ಕನ್ಸ್ಯೂಮ್ ಮಾಡ್ತೀನಿ ನಾನು. ಬಿಕಾಸ್ ಇದರಿಂದ ನಮಗೆ ಸ್ಕಿನ್ನು ಗ್ಲೋ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು ಸೀಸನಲ್ಲಿ. ಮತ್ತು ಒಂದೆಲ್ಗ ಹಾಗೆ ತಿನ್ನೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ. ವೇದಾಂತರಲ್ಲಿ ನಾನು ಡೈಲಿ 15 ಎಲೆನ ತಿಂತಿದ್ದೆ. 15 ಎಲೆನ ತಿಂತಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಮಗುಗೆ. ನೋಡಿ, ಇದೊಂದು ಸನ್ಸ್ಕ್ರೀನ್ ಲೋಷನ್ನ ನಾನು ಬೇಬಿ ಆರ್ಗ್ಯಾನೋ ಅನ್ನೋರಿಂದ ಬೈ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ನನ್ನ ಮಗ ಈ ಒಂದು ಸಮ್ಮರ್ಗೆ ತುಂಬಾ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ ಮಕ್ಕಳು. ಸೊ ಆದ್ರಿಂದ ಬೇಬಿ ಆರ್ಗ್ಯಾನೋ ಇಂದ ಆರ್ಗ್ಯಾನಿಕ್ ಆ್ಯಕ್ಚುಲಿ ಇದು. ಸೊ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ಸನ್ಸ್ಕ್ರೀನ್ ಲೋಷನ್ನು. ಸೊ ಅದರಿಂದ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಯಾರಿಗೆಲ್ಲ ಬೇಕೋ ಅವ್ರು ಬೈ ಮಾಡ್ಬೋದು. ಸೊ ಮೋರೋವರ್ ನನ್ನ ಬೇಬಿಗೆ ಸನ್ಸ್ಕ್ರೀನ್ ಲೋಷನ್ ಹಾಕಕ್ಕೆ ಇಷ್ಟಪಡಲ್ಲ. ಬಟ್ ಆದರೆ ಇದು ಆರ್ಗ್ಯಾನಿಕ್ ಅಂತ ಹೇಳಿ ತರಿಸಿದೆ. ತುಂಬಾ ಚೆನ್ನಾಗಿದೆ. ಸೊ ನಂಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ನೋಡಿ, ತುಂಬಾ ಚೆನ್ನಾಗಿ ಹಚ್ಕೊತಾ ಇದ್ದಾನೆ. ಫ್ರೆಂಡ್ಸ್, ನೆಕ್ಸ್ಟ್ ನಾನು ಸ್ಯಾರಿನ ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನೋಡಿ, ಈ ಒಂದು ಸ್ಯಾರಿನ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬೈ ಮಾಡಿದ್ದು. ಸೊ ನೋಡಿ, ಯೂನಿಕ್ ವಸ್ತ್ರಂ ಅನ್ನೋ ಇನ್ಸ್ಟಾಗ್ರಾಮ್ ಪೇಜು. ಸೊ ತುಂಬಾ ಚೆನ್ನಾಗಿ ಬಂತು. ಈ ನಡುವೆ ಅಂತೂ ನಾನು ಆನ್ಲೈನಲ್ಲಿ ಸ್ಯಾರಿ ಶಾಪಿಂಗ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಮಟೀರಿಯಲ್ ವೈಸ್ ಅಂತೂ ಇರುತ್ತೆ, ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಮಟೀರಿಯಲು. ಸೊ ಆನ್ಲೈನಲ್ಲಿ ಬೈ ಮಾಡೋದ್ರಿಂದ ಸಮ್ಟೈಮ್ಸ್ ಮಟೀರಿಯಲ್ ಚೆನ್ನಾಗಿ ಮಾಡೋದಿಲ್ಲ. ನೋಡಿದೆ ಬೇರೆ ಆಗಿರುತ್ತೆ, ಬರದೇ ಬೇರೆ ಆಗಿಬಿಡುತ್ತೆ. ಬಟ್ ಈ ಸರಿ ಆ ಥರ ಆಗಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ನೋಡಿ, ಕೆಳಗಡೆ ಬಾರ್ಡರ್ ಇದು ತೋರಿಸ್ತೀನಿ ನಾನು ನಿಮಗೆ ಸ್ಯಾರಿ ಎಲ್ಲ ಯಾವ ಥರ ಇದೆ ಅಂತ. ಪಲ್ಲುನೂ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿದೆ. ತುಂಬಾ ರೀಸನಬಲ್ ಪ್ರೈಸಸಲ್ಲಿ ನಮಗೆ ಸ್ಯಾರಿ ಸಿಗ್ತಾ ಇದೆ. ಇವ್ರದ್ದೊಂದು ಪೇಜ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ ಮತ್ತು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ಒಂದ್ಸರಿ ಚೆಕ್ಔಟ್ ಮಾಡಿ. ತುಂಬಾ ಕಲೆಕ್ಷನ್ಸ್ ಇದೆ, ತುಂಬಾ ವೆರೈಟೀಸ್ ಎಲ್ಲ ಇದೆ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ. ಆಫೀಸ್ ವೇರ್, ಕಾಲೇಜ್ ವೇರ್ ಆಗಿರ್ಬೋದು, ಫಂಕ್ಷನ್ಸ್ಗಾಗಿರ್ಬೋದು, ಪಾರ್ಟಿ ವೇರ್ ಆಗಿರ್ಬೋದು, ವಾಟ್ ಎವರ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಅದರಲ್ಲಂತೂ ಬೇರೆ ಮಾತೇ ಇಲ್ಲ. ಬ್ಲೌಸ್ ಮೆಟೀರಿಯಲ್ ಯಾವ ಥರ ಇದೆ ಅಂತ ತೋರಿಸಿದ್ದೀನಿ ನೋಡಿ ನಿಮಗೆ. ಮತ್ತು ರೀಸನಬಲ್ ಪ್ರೈಸಸಲ್ಲೂ
ಇದೆ. ಸೊ ತುಂಬಾ ಕಡಿಮೆ ಬೆಲೆಗೆ ತುಂಬ ಒಳ್ಳೆ ಮಟೀರಿಯಲ್ ಕೊಡ್ತಾ ಇದ್ದಾರೆ ನಮಗೆ ಅಂತಲೇ ಹೇಳ್ಬೋದು. ಇದು ಅಷ್ಟೇ, ಈ ಸಾರಿನೂ ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಅಂತ. ಇಷ್ಟು ಚೆನ್ನಾಗಿರೋ ಮಟೀರಿಯಲು ಅಷ್ಟು ಚೆನ್ನಾಗಿ ಬಂತು ನನಗೆ. ನೋಡಿ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಐಡಿಯಾ ಬರಲಿ ಅಂತ ಹೇಳಿ. ಅಮ್ಮ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾ ಇದ್ರು ನನಗೆ. ಸೊ ಒಂಥರ ಸಿಲ್ಕ್ ಮಟೀರಿಯಲ್ ಇದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವನ್ ಮ್ಯಾರೇಜ್ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು, ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ ಯಾವ ಥರ ಕಾಣ್ತಿದೆ ಅಂತ. ಫ್ರೆಂಡ್ಸ್, ನಾನು ಯಾವ ಥರ ಕಾಣ್ತಾ ಇದ್ದೀನಿ ಸ್ಯಾರಿಲಿ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಈ ಟೈಮಲ್ಲಿ ಸ್ಯಾರಿ ವೇರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಸ್ವಲ್ಪ ದಪ್ಪ ಹಾಕ್ತಾ ಇರ್ತೀವಿ ನಾವು. ಸೊ 5th ಮಂತ್ ಕಂಪ್ಲೀಟ್ ಆಯ್ತಲ್ವಾ, ಅದರಿಂದ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನಗೆ ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.